ಬ್ಯಾಟರಾಯನಪುರದಲ್ಲಿ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ಅನ್ನೋ ರೀತಿಯಲ್ಲೇ ಆಗಿದೆ. ಪ್ರತಿಭಟನೆ ಮಾಡೋಕ್ಕೂ ಕೂಡ ಅವಕಾಶ ಇಲ್ವಾ? ಸರ್ಕಾರದ ವಿರುದ್ಧ ಬ್ಯಾಟರಾಯನಪುರ ಬಿಜೆಪಿ ಮಂಡಲದ ರ್ಯಾಲಿಗೆ ಬ್ರೇಕ್ ಹಾಕಲಾಗಿದೆ ಅಂತೆ. ಬೆಲೆ ಏರಿಕೆ ವಿಚಾರವನ್ನು ಖಂಡಿಸಿ ರ್ಯಾಲಿಯನ್ನು ಮಾಡೋದಕ್ಕೋಸ್ಕರ ಮುಂದಾಗಿದ್ರು. ಆದರೆ ಅದಕ್ಕೆ ತಡೆಯನ್ನು ಒಡ್ಡಿದ್ದಾರೆ ಪೊಲೀಸರು. ಹಿಂದೆ ಪರಾಜಿತ ಅಭ್ಯರ್ಥಿ ತಮ್ಮೇಶ್ ಗೌಡ್ರನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರಂತೆ. ಪ್ರತಿಭಟನೆ ಮಾಡಬಾರ್ದಾ? ನೀವು ಒಂದು ಕೋರ್ಟಿಂದ ಆದೇಶ ಮಾಡಿಸ್ಬಿಡಿ, ಈಗ ಯಾವ್ದು ಸಮಸ್ಯೆ ಆಗ್ತಿಲ್ಲ, ನಾವು ಪ್ರತಿಭಟನೆ ಮಾಡಬಹುದು. ಯಾರಾದ್ರೂ ಬಂದು ಸಾರ್ವಜನಿಕ ಅಧಿಕಾರಿಗಳು ನಮ್ಮ ಹತ್ರ ಬಂದು ಮಿಸ್ಬಿಹೇವ್ ಮಾಡೋದು ಅಂತ ಹೇಳಿದ್ರೆ ತಕ್ಷಣ ಕೇಸ್ ರಿಜಿಸ್ಟರ್ ಮಾಡಿ ನಮ್ಮ ಮೇಲೆ. ಈಗ ಆಯ್ತು, ನಾವು ಎರಡೇ ಮಾತಾಡೋಣ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋಯಿಂದ ಮಸೂದ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮಸೂದ್, ಈ ಸರ್ಕಾರ ಹೇಳುತ್ತೆ ಸಂವಿಧಾನಬದ್ಧವಾಗಿ ನಡ್ಕೊಳ್ಬೇಕು, ಪ್ರತಿಭಟನೆ ಮಾಡೋಕೆ ಅವಕಾಶಗಳಿರಬೇಕು ಎಲ್ಲೋ ಅಂತ ಹೇಳುತ್ತೆ. ಇದ್ಯಾಕೆ ಕಟ್ಟಿ ಹಾಕುವಂಥ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ ಅಂತ? ಯಾರ ಸೂಚನೆಯ ಮೇರೆಗೆ ಇದು? ಅರುಣ್, ಸರ್ಕಾರದಿಂದ ಪೊಲೀಸ್ ಬಲ ಪ್ರಯೋಗ ಮಾಡಿ ವಿಪಕ್ಷಗಳ ಹೋರಾಟವನ್ನ ಹತ್ತಿಕ್ಕುವಂತ ಕೆಲಸ ಮತ್ತೆ ಮುಂದುವರೆದಿರುವಂತದ್ದು. ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಲ್ಲಿನ ಬಿಜೆಪಿ ಮಂಡಲ ಏನಿದೆ ಇವತ್ತು ಪ್ರತಿಭಟನೆ ಮಾಡೋದಕ್ಕೆ ಒಂದು ದಿನ ನಿಗದಿಯಾಗಿತ್ತು. ಪೊಲೀಸರಿಂದ ಕೂಡ ಪರ್ಮಿಷನ್ ಪಡೆಯೋದಕ್ಕೆ ಕಸರತ್ತು ನಡೆಸಿತ್ತು. ಆದ್ರೆ ಪೊಲೀಸರು ಪರ್ಮಿಷನ್ ಕೊಟ್ಟಿರಲಿಲ್ಲ. ಆದ್ರೂ ಕೂಡ ರ್ಯಾಲಿ ಮಾಡೋದಕ್ಕೂ ಕೂಡ ಇವ್ರು ಮುಂದಾಗಿದ್ರು. ಆದ್ರೆ ತಮ್ಮೇಶ್ ಗೌಡ ಮುಖಂಡತ್ವ ವಹಿಸಿಕೊಂಡಿದ್ರು. ಇಡೀ ರ್ಯಾಲಿ ಅವ್ರ ಮನೆಗೆ ಹೋಗಿ ಬೆಳಗ್ಗೆನೆ ಪೊಲೀಸರು ಅವ್ರನ್ನು ಕೂಡ ಗೃಹ ಬಂಧನದಲ್ಲಿ ಇಟ್ಟಿದ್ರು. ಜೊತೆಗೆ ಯಾರೆಲ್ಲ ಕ್ಷೇತ್ರ ಮಟ್ಟದಲ್ಲಿ ಪ್ರಮುಖ ಬಿಜೆಪಿ ಮುಖಂಡರು, ಸ್ಥಳೀಯ ಕಾರ್ಯಕರ್ತರಿದ್ದಾರೆ, ಅವ್ರನ್ನು ಕೂಡ ಒಂದು ರೀತಿಯಲ್ಲಿ ಅವರವರ ಮನೆಗೆ ಹೋಗಿ ಪೊಲೀಸರು ಗೃಹ ಬಂಧನದಲ್ಲಿ ಇರಿಸಿ 3 ರಿಂದ 4 ಗಂಟೆಗಳ ಕಾಲ ಆಚೆ ಬರದಂತೆ ತಡೆಯೊಡ್ಡಿದ್ರು. ಇದು ಸಚಿವ ಕೃಷ್ಣ ಬೈರೇಗೌಡ ಅವರ ಸೂಚನೆ ಮೇರೆಗೆ ಪೊಲೀಸರು ಈ ಒಂದು ವರ್ತನೆ ತೋರಿದ್ದಾರೆ ಅನ್ನುವಂತ ಆರೋಪ ಬಿಜೆಪಿ ಘಟಕದಿಂದ ಬಂದಿರುವಂತದ್ದು. ನಮ್ಮ ಹೋರಾಟಕ್ಕೆ ಸರ್ಕಾರ ಅಡ್ಡಗಾಲ ಹಾಕಿದೆ, ದರ ಏರಿಕೆ ಸಂಬಂಧಪಟ್ಟಂತೆ ಸಾಕಷ್ಟು ಜನ ತೊಂದರೆ ಅನುಭವಿಸ್ತಾ ಇದ್ದಾರೆ, ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡ್ತಾ ಇರೋದು. ಆದ್ರೆ ಒಂದು ಪ್ರಜಾಸತ್ತಾತ್ಮಕ ವ್ಯವಸ್ಥೆಯಲ್ಲಿ ಹೋರಾಟ ಮಾಡೋದಕ್ಕೂ ಕೂಡ ಅವಕಾಶ ಕೊಡ್ತಿಲ್ಲ ಅನ್ನುವಂತ ಆಗ್ರಹ, ಆಕ್ರೋಶ ಬಿಜೆಪಿ ವಲಯದಿಂದ ಕಂಡುಬಂದಿರುವಂತದ್ದು. ಈಗ ಪ್ರತಿಭಟನಾಕಾರನ ಪೊಲೀಸರು ಬಿಡುಗಡೆ ಮಾಡಿದ್ದಾರೆ. ಆದ್ರೆ ಹೋರಾಟವನ್ನ ಹತ್ತಿಕ್ಕುವ ಮೂಲಕ ಒಂದು ವಿಪಕ್ಷ ಬಿಜೆಪಿನ ಒಂದು ರೀತಿಯಲ್ಲಿ ಹೋರಾಟಕ್ಕೆ ಅವಕಾಶ ಮಾಡಿಕೊಡದೇ ಇರೋ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅಲ್ಲಿ. ಅರುಣ್. ಓಕೆ ಮಸೂದ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.